ಆಕ್ಚುಲಿ ನಾನು ಯೂಸ್ ಮಾಡ್ತಾ ಇರೋದು ಗ್ರೀನ್ ಸ್ಕ್ರೀನ್. ಗ್ರೀನ್ ಸ್ಕ್ರೀನ್ ರೆಡಿ ಆಗಿದೆ, ಲೈಟ್ಸ್ ರೆಡಿ ಆಗಿದೆ. ಆಕ್ಚುಲಿ ನಾವು ನಿಂತ್ಕೊಳ್ತಾ ತುಂಬಾ ನಿಯರ್ ನಿಲ್ಬಾರ್ದು, ಯಾಕಂದ್ರೆ ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಭಟ್ಕಟ್ಟಿ. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಭಟ್ಕಟ್ಟಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಇವತ್ತಿನ ಈ ವಿಡಿಯೋದಲ್ಲಿ ಈವೆಂಟ್ಗೆ ಸಿಂಗಿಂಗ್ಗೆ ಸ್ಟುಡಿಯೋ ಸೆಟಪ್ನ ಮಾಡ್ತಾ ಇದ್ದೆ. ಸೊ ಆ ಸೆಟಪ್ನ ಇಲ್ಲಿ ಸಿಂಪಲ್ ಆಗಿ ಜಸ್ಟ್ ಒಂದು ವಾಲಲ್ಲಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ಫಸ್ಟ್ ವಾಲಲ್ಲಿ ಆಕ್ಚುಲಿ ಈ ರೀತಿ 2 ಹುಕ್ಕನ್ನು ಹಾಕೊಂಡು ಮೊಳೆ ಹೊಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ವಾಲಲ್ಲಿ ಮೊಳೆ ಇದೆ. ಸೊ ಈ ಕಡೆ ಅಂದರೆ ಮೇನ್ ವಾಲಲ್ಲಿಲ್ಲ, ಈ ಕಡೆ ಮತ್ತೆ ಅಪೋಸಿಟ್ ಸೈಡ್ 2 ಕಡೆ ಒಂದೊಂದು ಮೊಳೆಯನ್ನ ಹೊಡ್ಕೊಂಡಿದ್ದೀನಿ. ಇದನ್ನ ಆಕ್ಚುಲಿ ಗ್ರೀನ್ ಸ್ಕ್ರೀನ್ ನ ಫಿಟ್ ಮಾಡೋದಕ್ಕೆ ಹೊಡ್ಕೊಂಡಿರೋದು. ಸೊ ಯೂಶಲಿ ನನಗೆ ಬೇಕಾಗಿರೋಂಥ ಸ್ಕ್ರೀನು ಅವೆಲ್ಲವನ್ನು ಈ ರೀತಿ ಒಂದು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಬೇಕಾಗಿದ್ದಾಗ ಇನ್ಸ್ಟೆಂಟ್ ಆಗಿ ತಗೊಳ್ತೀನಿ. ಸೊ ಯೂಶಲಿ ನನಗೆ ಲೈಕ್ ಇನ್ ಕೇಸ್ ನಿಮಗೆ ಬ್ಯಾಕ್ ಗ್ರೌಂಡ್ ಲೈಟ್ ಸೆಟ್ಟಿಂಗ್ ಚೇಂಜ್ ಮಾಡ್ಬೇಕಂದ್ರೆ ಬ್ಲ್ಯಾಕ್ ಸ್ಕ್ರೀನ್ ಅನ್ನ ಇಟ್ಕೊಂಡಿರ್ತೀನಿ. ಬಟ್ ಲೈಕ್ ಬ್ಯಾಕ್ ಗ್ರೌಂಡ್ ಅನ್ನ ನಾವು ಚೇಂಜ್ ಮಾಡಬೇಕು ಅಂದ್ರೆ ಈ ರೀತಿ ಗ್ರೀನ್ ಸ್ಕ್ರೀನ್ ಅನ್ನ ಇಟ್ಕೊಂಡಿರ್ತೀನಿ. ಸೊ ಈಗ ಆಕ್ಚುಲಿ ನಾನು ಯೂಸ್ ಮಾಡ್ತಾ ಇರೋದು ಗ್ರೀನ್ ಸ್ಕ್ರೀನ್. ಬನ್ನಿ ಇವಾಗ ಆಕ್ಚುಲಿ ಸೆಟಪ್ನ ರೆಡಿ ಮಾಡೋಣ. ಸೊ ಇದು ಆಕ್ಚುಲಿ ಗ್ರೀನ್ ಸ್ಕ್ರೀನು. ಇಲ್ಲಿ ಈ ರೀತಿ ನಾವೇನಾದ್ರೂ ದಾರ ಏನನ್ನ ಹಾಕೊಂಡು ಆ ಕಡೆ ಈ ಕಡೆ 2 ಕಡೆ ಟೈ ಮಾಡ್ಕೋಬಹುದು. ಸೊ ನಾನು ಇದಕ್ಕೆ ಈಗ ಒಂದು ದಾರವನ್ನು ಹಾಕೊಳ್ತಾ ಇದ್ದೀನಿ. ಒಂದು ಆಕ್ಚುಲಿ ಆ ಎಂಡಿಂದ ಎಂಡ್ ಆಗುವಂಥದ್ದೊಂದು ದಾರವನ್ನು ತಗೊಂಡಿದ್ದೀನಿ. ಸೊ ಇದು ಆಕ್ಚುಲಿ ಇದು ಈಸಿಯಾಗಿ ಇದ್ರಲ್ಲಿ ಬರಲ್ಲ, ಹಾಗಾಗಿ ಈ ತರ ಮಾಡ್ಕೊಳ್ತಾ ಇದ್ದೀನಿ. ಗ್ರೀನ್ ಸ್ಕ್ರೀನ್ ಒಳಗಡೆ ದಾರನ ಹಾಕೊಳ್ತಾ ಇದ್ದೀನಿ. ಆಕ್ಚುಲಿ ದಾರ ಸ್ವಲ್ಪ ಸ್ಟ್ರೆಂತ್ ಇದೆ, ಸ್ಕ್ರೀನ್ ಸ್ಲೋಪ್ ಆಗಿ ಬೀಳಲ್ಲ. ಆಕ್ಚುಲಿ ನಮ್ಮ ಗ್ರೀನ್ ಸ್ಕ್ರೀನ್ ಟೈಟ್ ಆಗಿರಬೇಕು. ಸೊ ಇಲ್ಲ ಅಂದ್ರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಒಂದು ಸ್ಲಾಟ್ ಅನ್ನ ಮಾಡ್ಕೊಂಡು ಆಕ್ಚುಲಿ ಹೈಟ್ ಇದಿಲ್ಲ, ಸೊ ಐ ಕ್ಯಾನ್ ಮ್ಯಾನೇಜ್. ಸೊ ನೋಡ್ಬೋದು ಈಗ ಗ್ರೀನ್ ಸ್ಕ್ರೀನ್ ಕಂಪ್ಲೀಟ್ ರೆಡಿ ಆಗಿದೆ. ಹಾಗೆ 2 ಲೈಟ್ ಸೆಟಪ್ ಬೇಕು. ಯೂಶಲಿ ಲೈಟ್ ಸೆಟಪ್ ಒಂದೇ ಇದ್ರೆ ಲೈಕ್ ಒಂದೇ ಕಡೆ ನಿಮಗೆ ಫೋಕಸ್ ಆಗುತ್ತೆ. ನೀವು ಇವಾಗ ನೋಡ್ಬೋದು, ಜಸ್ಟ್ ನಾನೀಗ ಆಫ್ ಮಾಡ್ತೀನಿ. ನೀವು ನೋಡ್ಬೋದು ಈ ಕಡೆ ಫುಲ್ ಲೈಟ್ ಬೀಳ್ತಿದೆ, ಬಟ್ ಈ ಕಡೆ ಡಾರ್ಕ್ ಆಗ್ತಿದೆ. ಬಟ್ ಗ್ರೀನ್ ಸ್ಕ್ರೀನ್ ಅಲ್ಲಿ ನೀವೇನಾದ್ರೂ ಮಾಡಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಲೈಟ್ ಬೀಳಬೇಕು. ಹಾಗೆ ನಿಮ್ಮನ್ನ ಕಟ್ ಮಾಡ್ತಾ ಲೈಕ್ ನೀವು ಎಡಿಟ್ ಮಾಡ್ತಾ ಬ್ಯಾಕ್ ಗ್ರೌಂಡ್ ನ ಸೊ ನೀವು ಕ್ಲಿಯರ್ ಆಗಿ ಕಾಣಬೇಕು. ಸೊ ಹಾಗಾಗಿ ನಿಮಗೆ 2 ಲೈಟ್ ಕೂಡ ಆನ್ ಇರಬೇಕು. ಓಕೆನಾ? ಸೊ ನೋಡಿ ಇವಾಗ ಕಂಪ್ಲೀಟ್ ಆಗಿ ಗ್ರೀನ್ ಸ್ಕ್ರೀನ್ ರೆಡಿ ಆಗಿದೆ. ಮತ್ತೆ ಗ್ರೀನ್ ಸ್ಕ್ರೀನ್ ರೆಡಿ ಆಗಿದೆ, ಲೈಟ್ಸ್ ರೆಡಿ ಆಗಿದೆ. ಆಕ್ಚುಲಿ ನಾವು ನಿಂತ್ಕೊಳ್ತಾ ತುಂಬಾ ನಿಯರ್ ನಿಲ್ಬಾರ್ದು, ಯಾಕಂದ್ರೆ ನಮ್ಮ ಶಾಡೋ 2 ಹಿಂದೆ ಬೀಳುತ್ತೆ. ಸೊ ಗ್ರೀನ್ ಸ್ಕ್ರೀನ್ ಗಿಂತ ಮಿನಿಮಮ್ 1 ಫೀಟ್ ಆದ್ರೂ ನೀವು ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೋಬೇಕು. ಸೊ ಆಗ ನಿಮ್ದು ಲೈಕ್ ವಿಡಿಯೋ ಕ್ಲಾರಿಟಿನೂ ಚೆನ್ನಾಗಿ ಬರುತ್ತೆ, ಬ್ಯಾಕ್ ಗ್ರೌಂಡ್ ಅನ್ನು ನೀವು ನೀಟಾಗಿ ಎಡಿಟ್ ಕೂಡ ಮಾಡ್ಕೋಬಹುದು. ಸೊ ಈಗ ಲೈಟ್ ಸೆಟ್ ಆಗಿದೆ. ಟ್ರೈಪಾಡ್ ಅನ್ನ ನಾನು ತೋರಿಸ್ತಿದ್ದೀನಿ. ಸೊ ಇದು ಇನ್ನೊಂದು ಟ್ರೈಪಾಡ್ ಬೇಕು ನಮಗೆ, ಮೇನ್ ಲೈಕ್ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಟ್ರೈಪಾಡ್ ಬೇಕು. ಲೈಕ್ ನಿಮಗೆ ಕಮ್ಮಿ ಕಾಸ್ಟ್ ಅದು ಸಿಗುತ್ತೆ, ಬಟ್ ನಾನು ಇದು ಲೈಕ್ ಪ್ರೊಫೆಷನಲ್ ಇವನ್ ಕ್ಯಾಮ್ರಾಗೂ ಯೂಸ್ ಆಗುತ್ತೆ, ಹಾಗೆ ನಮಗೆ ನಾರ್ಮಲ್ ಫೋನ್ಗೂ ಯೂಸ್ ಆಗುತ್ತೆ. ಫೋನ್ ಬೀಳಲ್ಲ ಅನ್ನೋ ಇದಕ್ಕೋಸ್ಕರ ನಾನು ಇದು ಹೆವಿ ಗೇಜ್ ತಗೊಂಡಿದ್ದೀನಿ. ಯೂಶಲಿ ಇದು ಅರೌಂಡ್ 2000 ಎಲ್ಲ ಸಿಗುತ್ತೆ ನಿಮಗೆ. ಇದು ಬಂದ್ಬಿಟ್ಟು ಜಾಗ್ವಾರ್ ಬ್ರ್ಯಾಂಡ್. ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನೊಂದು ಮೇನ್ ಏನ್ ಬೇಕಂದ್ರೆ ಫೋನ್ ಬೇಕು. ಅಫ್ಕೋರ್ಸ್ ನಿಮ್ಮ ಹತ್ರ ಯಾವ ಫೋನ್ ಇದ್ರೂ ನಡೆಯುತ್ತೆ. ಸೊ ನಾನು ಫೋನ್ ಕೂಡ ಇದನ್ನ ಅಟ್ಯಾಚ್ ಮಾಡಿದ್ದೀನಿ. ನಾನು ಯೂಶಲಿ ಲೈಕ್ iPhone 15 ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಬಿಫೋರ್ ನಾನು OnePlus 10R ಅಲ್ಲಿ ಕೂಡ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೆ. ಸೊ ನೋಡ್ಬೋದು ಇವಾಗ ಮೊಬೈಲ್ ಅನ್ನ ಫಿಕ್ಸ್ ಮಾಡಿದ್ದೀನಿ. ಸೊ ಇದರಲ್ಲಿ ನಾವು ಹೀಗೆ ಲೈಕ್ ಅಡ್ಜಸ್ಟ್ಮೆಂಟ್ ಗಳನ್ನು ಕೂಡ ಮಾಡ್ಕೋಬಹುದು. ಇದಲ್ಲದೆ ಇಲ್ಲಿ ಸೈಡ್ ಅಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಡೈರೆಕ್ಟ್ ಹೀಗೆ ಲ್ಯಾಂಡ್ಸ್ಕೇಪ್ ಪೋರ್ಟ್ರೇಟ್ ಅನ್ನ ಮಾಡ್ಕೋಬಹುದು. ಸೊ ನೋಡಿದ್ರಲ್ಲ, ಹಾಗೆ ಆಕ್ಚುಲಿ ಟ್ರೈಪಾಡ್ ಅಲ್ಲಿ ಬರೋದು ನಿಮಗೆ ಜಸ್ಟ್ ಸಿಂಗಲ್ ಈ ತರದ್ ಬರುತ್ತೆ. ಬಟ್ ಇದನ್ನ ನಾನು ಸಪರೇಟ್ ತಗೊಂಡಿರೋದು. ಇದು ಅರೌಂಡ್ 250 ರೂಪೀಸ್ ಕಾಸ್ಟ್ ಆಗುತ್ತೆ. ಇದ್ರದ್ದು ಮೇನ್ ಬೆನಿಫಿಟ್ ಏನಂದ್ರೆ ನೀವು ಮೊಬೈಲ್ ನ ಈಸಿಯಾಗಿ ಇಲ್ಲೇ ರೊಟೇಟ್ ಮಾಡಬಹುದು. ಹಾಗೆ ನೀವು ಮೊಬೈಲ್ ನ ಫಿಕ್ಸ್ ಮಾಡ್ತಿರಲ್ಲ, ಇಲ್ಲೇ ಲೂಸ್ ಮಾಡ್ಕೊಳ್ಳೋದಕ್ಕೆ ಇದೆ. ಸೊ ಬೇರೆ ಲೈಕ್ ಕ್ಲಾಂಪ್ ಅಲ್ಲಿ ಏನಂದ್ರೆ ಇದನ್ನ ಈ ತರ ಎಳೆದು ಹಾಕಬೇಕು. ಸೊ ಮೊಬೈಲ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ನಾನು ಈ ಸಪರೇಟ್ ಕ್ಲಾಂಪ್ ಅನ್ನ ತಗೊಂಡಿದ್ದೀನಿ. ಸೊ ಇದನ್ನ ಫಿಕ್ಸ್ ಮಾಡೋದು ಕೂಡ ತುಂಬಾ ಅಂದ್ರೆ ತುಂಬಾ ಈಸಿ.
ಸೊ ನೋಡಿ ಈಗ ವಿಡಿಯೋ ಆನ್ ಆಗಿದೆ. ಈಗ ನನಗೆ ರೆಕಾರ್ಡ್ ನೀಟಾಗಿ ಆಗಬೇಕು ಮತ್ತೆ ನನಗೆ ಕಂಪ್ಲೀಟ್ ಫೋಕಸ್ ಆಗಬೇಕು. ಸೊ ಆಗ ಇದು ನಾನು ಈ ತರ ಸೆಟ್ ಮಾಡ್ಕೊಳ್ತೀನಿ. ಇನ್ ಕೇಸ್ ನನಗೆ ಫುಲ್ ರೆಕಾರ್ಡ್ ಬೇಕು ಅಂದ್ರೆ ನಾನು ಈ ರೀತಿ ಪೋರ್ಟ್ರೇಟ್ ಅನ್ನು ಕೂಡ ಸೆಟ್ ಮಾಡ್ಕೊಳ್ತೀನಿ. ಸೊ ನೋಡಿ ಈಗ ಆಕ್ಚುಲಿ ಮತ್ತೆ ಈಗ ಎಷ್ಟು ದೂರ ಬೇಕು ಅಷ್ಟಕ್ಕೆ ನಾನು ಸೆಟ್ ಮಾಡ್ಕೊಂಡು ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶಲಿ ನನಗೆ ಈ ತರನೇ ಬೇಕು. ನಾನು ಜಸ್ಟ್ ಈಗ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಸಾಕು ನನಗೆ. ಸೊ ಈಗ ಕಂಪ್ಲೀಟ್ ಕವರ್ ಆಗ್ತಾ ಇಲ್ಲ ಅಲ್ವಾ? ಸೊ ಇದನ್ನ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಸೊ ಈ ಟ್ರೈಪಾಡ್ ನೀವು ಇನ್ ಕೇಸ್ ಲೈಕ್ ಅಟ್ ಎ ಟೈಮ್ ಒನ್ ಶಾಟ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ನೀವು ಈ ರೀತಿಯ ಟ್ರೈಪಾಡ್ ಅನ್ನ ಇನ್ವೆಸ್ಟ್ ಮಾಡೋದು ತುಂಬಾ ಬೆಸ್ಟ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಫೈನಲ್ ಆಗಿ ನಿಮ್ಗೆ ಇನ್ನೊಂದು ಐಟಮ್ ಬೇಕು. ಮೊಬೈಲ್ ಆಯ್ತು, ಲೈಕ್ ಲೈಟ್ಸ್ ಆಯ್ತು, ಬ್ಯಾಕ್ ಗ್ರೌಂಡ್ ಆಯ್ತು, ಮೈಕ್ ಮೇನ್ ಆಗಿರುತ್ತೆ. ಯಾಕಂದ್ರೆ ನೀವು ತುಂಬಾ ಡಿಸ್ಟೆನ್ಸ್ ಇಂದ ಇದ್ದು ವಿಡಿಯೋ ಮಾಡ್ಬೇಕಂದ್ರೂ ಕೂಡ ನಿಮಗೆ ಮೈಕ್ ಬೇಕು. ಇಲ್ಲಾಂದ್ರೆ ಲೈಕ್ ಪಕ್ಕದಲ್ಲಿ ಏನೇ ಡಿಸ್ಟರ್ಬೆನ್ಸ್ ಇದ್ರು ನಿಮ್ದು ವಾಯ್ಸ್ ಕ್ಲಾರಿಟಿ ಬರಲ್ಲ. ಹಾಗಾಗಿ ನಾನು ಮೈಕ್ ಅನ್ನು ಕೂಡ ಯೂಸ್ ಮಾಡ್ತೀನಿ. ಫೈನಲ್ ಆಗಿ ನೋಡಿದ್ರಲ್ಲ, ನಮಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಏನೇನ್ ಐಟಮ್ ಬೇಕು ಅಂದ್ರೆ ಒಂದು ಗ್ರೀನ್ ಸ್ಕ್ರೀನ್ ಬೇಕು, ಹಾಗೆ 2 ರಿಂಗ್ ಲೈಟ್ ಬೇಕು, ಮತ್ತೆ ಒಂದು ಸ್ಟ್ಯಾಂಡು ವಿತ್ ಮೊಬೈಲ್ ಹಾಗೆ ಮೈಕ್ ಬೇಕು. ಸೊ ಇದಾಗಿತ್ತು ಒಂದು ಸಿಂಪಲ್ ಆಗಿ ಒಂದೇ ಒಂದು ವಾಲ್ ಅಲ್ಲಿ ಮಾಡ್ಕೊಳ್ಳುವಂತ ಸ್ಟುಡಿಯೋ ಸೆಟಪ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಭಟ್ಕಟ್ಟಿ. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಭಟ್ಕಟ್ಟಿ.